ಈಗ ಈ ಪ್ರಶ್ನೆಯನ್ನು ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ನೀವು ಬಿಡಿಸ್ರಿ, ಆಮೇಲೆ ನಾನು ತಿಳಿಸ್ತೀನಿ. ನಿಮ್ದು ಬಿಡಿಸೋದಾಯ್ತ ವಿಡಿಯೋ ಆನ್ ಮಾಡಿರಿ. ಓಕೆ, ಬಿಡಿಸೋದಾಯ್ತಲ್ಲ, ವಿಡಿಯೋ ಆನ್ ಮಾಡಿರಿ. ನೋಡ್ರಿ, ನವೋದಯ ಪ್ರವೇಶ ಪರೀಕ್ಷೆ 2017 62ನೇ ಪ್ರಶ್ನೆ. ವರ್ಷಕ್ಕೆ ಶೇಕಡ 10 ಸರಳ ಬಡ್ಡಿಯ ದರದಲ್ಲಿ ಎಷ್ಟು ಸಮಯದಲ್ಲಿ ಹಣವು ಅದರಷ್ಟಕ್ಕೆ ದ್ವಿಗುಣವಾಗುತ್ತದೆ ಅಂತಂತ ಹೇಳೋಣ. ಅಂದ್ರೆ ಇದನ್ನ ಸಂಗತಿಗಳನ್ನು ನೀವು ಹೆಂಗೆ ತಿಳ್ಕೊಬೇಕು ಅನ್ನೋದು ಹೇಳ್ತೀನಿ ನೋಡ್ರಿ. ದರ ಬರೋಬ್ಬರಿ ನೀವು ತಿಳ್ಕೊರಿ, ಮೊದಲ ಭಾಳ ಸರಳ ಬರ್ತದೆ. ಇದು ದರ ಬರೋಬ್ಬರಿ ಎಷ್ಟು? 10%. ತಿಳಿತಲ್ಲ? ಅವಧಿ ಕೇಳ್ಯಾನೀಗ. ಹಣವು ಅಸಲು ಎಷ್ಟು ತಿಳ್ಕೊತೀರಿ ನೀವು? ಅಸಲ ನೀವು 100 ಅಂತ ತಿಳ್ಕೊಂಡು ಬಿಡ್ರಿ. ಇಲ್ಲಿ ಅಸಲು ಕೊಟ್ಟಿಲ್ಲ ಅಂದ್ರೆ 100 ರೂಪಾಯಿ ಅಂತ ತಿಳ್ಕೊಬೇಕು. ನೋಡು, ಇಲ್ಲಿ ಅಸಲು ಕೊಟ್ಟಿಲ್ಲ ಅಂದ್ರೆ 100 ರೂಪಾಯಿ ತಿಳ್ಕೊಬೇಕು. ಅದೇ ನಿಮ್ಗೆ ಶಣೆತನ. ಏನದ? ದರ ಅಂತೂ ದರ ಕೊಟ್ಟಾನ, ಅಸಲು ಎಷ್ಟು? 100 ಅಂತ ತಿಳ್ಕೊರಿ ನೀವು. ಆಮೇಲೆ ಏನದ? ಎಷ್ಟು ವರ್ಷಗಳಲ್ಲಿ ಅಂದ್ರೆ ಮುಂದೆ ಅವಧಿ ಕಂಡುಹಿಡಿಬೇಕು. ಹಣವು ಅದರಷ್ಟಕ್ಕೆ ದ್ವಿಗುಣವಾಗುತ್ತದೆ ಅಂದ್ರೆ ಅಸಲದ ದ್ವಿಗುಣ ಅಂದ್ರೆ ಮತ್ತ ಬರೋಬ್ಬರಿ ದ್ವಿಗುಣ ಅಂದ್ರೆ ಏನು? ಅಸಲು ನೀವು ಎಷ್ಟು ತಿಳ್ಕೊಂಡ್ರಿ? 100 ತಿಳ್ಕೊಂಡ್ರಿ. ದ್ವಿಗುಣ ಅಂದ್ರೆ 2ರಲ್ಲಿ ಗುಣಾಕಾರ ಮಾಡ್ರಿ, 200 ರೂಪಾಯಿ ಮತ್ತಾತು. ಏನಾಗ್ತಿದ್ದು? 200 ರೂಪಾಯಿ ಮತ್ತಾತು. ಹಿಂಗೆ ತಿಳ್ಕೊಬೇಕು. ಮತ್ತ ಬರೋಬ್ಬರೇನು? ಅಸಲಿನ 2ರಷ್ಟು ಅಂದ್ರೆ ಒಂದೇ. ಅಸಲನ್ನ ದ್ವಿಗುಣವಾಗುತ್ತದೆ. ಅಸಲ ದ್ವಿಗುಣ ಆಗ್ತದಂದ್ರೆ ನೀವು ತಿಳ್ಕೊಂಡದ ಅಸಲು ಎಷ್ಟದ? 100 ಅದ. 1000 ತಿಳ್ಕೊರಿ, 2000 ಹಚ್ಕೋರಿ, ಮತ್ತು 50 ತಿಳ್ಕೊರಿ, ಮತ್ತು 100 ತಿಳ್ಕೊರಿ. ಯಾಕಂದ್ರೆ ಅಸಲಿನ 2 ದ್ವಿಗುಣ 2ರಷ್ಟು ಅಂದಾಗ ಅದ. ದ್ವಿಗುಣ ಅಂದ್ರೆ ನೀವು ತಿಳ್ಕೊಂಡ ಅಸಲಕ್ಕೆ 2ರಲ್ಲಿ ಗುಣಾಕಾರ ಮಾಡಬೇಕು, ಅದು ಮೊತ್ತಾಯ್ತು. ಆಮೇಲೆ ಎಷ್ಟು ವರ್ಷ, ಎಷ್ಟು ಸಮಯದಲ್ಲಿ ಅಂದಂದ್ರೆ ನೀವು ಪ್ರಶ್ನಾರ್ಥಕ್ಕೆ ಏನಾಗ್ತದಂದ್ರೆ ಅವಧಿ ಬರೋಬ್ಬರಿ ಎಷ್ಟು? ಅವಧಿ ಬರೋಬ್ಬರಿ ಎಷ್ಟು ನೋಡಿ. ಈಗ ಏನು ತಕ್ಕೋಬೇಕು? ಈಗ ನೀವು ಈಗ ಸದ್ಯ ನಿಮಗೆ ಬಡ್ಡಿ ತಕ್ಕೋಬೇಕು. ಬಡ್ಡಿ ನೋಡ್ರಿ, ಬಡ್ಡಿ ಅಂದ್ರೆ ಸರಳ ಬಡ್ಡಿ ಬರೋಬ್ಬರಿ ಮೊತ್ತ ಮೈನಸ್ ಅಸಲು. ಮತ್ತೆ ಎಷ್ಟಾಗ್ಯದ? 200 ಆಗ್ಯದ. ಅಸಲು ನೀವು ತಿಳ್ಕೊಂಡದ್ದು 100 ಅದ. ಬಡ್ಡಿ ಎಷ್ಟಾಯ್ತು? 100 ರೂಪಾಯಿ ಆಯ್ತು. ಇನ್ನು ಅವಧಿ ಬರೋಬ್ಬರಿ, ಅವಧಿ ಸೂತ್ರ ಸರಿ. ಅವಧಿ ಬರೋಬ್ಬರಿ 100 ಗುಂಡ್ಲೆ ವರ್ಷದಾಗದ ಅಂದ್ರೆ 1 ಹಚ್ಕೋರಿ, ತಿಂಗಳದಾಗಿದ್ರೆ 12 ಹಚ್ಕೋರಿ, ದಿವಸದಾಗಿತ್ತಂದ್ರೆ 365 ಹಚ್ಕೋರಿ. ನೋಡ್ರಿ, ಇದೊಂದು ಭಾಳ ನೆನ್ಪಿಟ್ಕೋರಿ. ಇದೊಂದು ಭಾಳ ಇಂಪಾರ್ಟೆಂಟ್ ಅದ ನಾ ಹೇಳೋದು. ಯಾಕಂದ್ರೆ ಸರಳ ಬಡ್ಡಿ ಲೆಕ್ಕ ತೆಗಿಯಾಗ ನೀವು 1 ಯಾಕೆ ಹಚ್ತೀರಿ? ಈಗ ಸೂತ್ರದಾಗ 1 ಹಚ್ಚಿರಂಗೇ ಇಲ್ಲ ಅವರು. ಅವಾಗಿನ ಲೆಕ್ಕಗಳು ಹೆಂಗಿದ್ದು ಅಂದ್ರೆ 1 ಹಚ್ಚಲೇಬೇಕದು. 1 ಯಾಕೆ ಅನ್ನೋದು ಹೇಳತ್ತಾನ. 5 ವರ್ಷಕ್ಕೆ ಇರ್ತದೆ ಅದು. 100ಕ್ಕೆ 1 ವರ್ಷಕ್ಕೆ ಇರ್ತದೆ. 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ. ತಿಂಗಳದಾಗ ಇತ್ತಂತಂದ್ರೆ 12 ಹಚ್ಕೋರಿ. ಆಮೇಲೆ ದಿನದಾಗ ಬಂದಿದ್ದು 365 ಹಚ್ಕೋರಿ. ಅವಧಿ ಸೂತ್ರ ಏನ? 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಸರ್ವಾಸ್ ಬಾಗಲೆ ಅಸಲು ಗುಂಡ್ಲೆ ದರ. ಇದು ಸೂತ್ರ. ಇದನ್ನ ನೆನ್ಪಿಟ್ಕೋರಿ. ಇದನ್ನ ನಿಮ್ಮ ಪರ್ಫೆಕ್ಟ್ ಇರ್ಬೇಕಿದು. ಆಮೇಲೆ ನೀವು 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಎಷ್ಟದ? 100 ಅದ. ಅಸಲು ಎಷ್ಟು ತಿಳ್ಕೊಂಡ್ರಿ ನೀವು? 100 ತಿಳ್ಕೊಂಡ್ರಿ. ದರ ಎಷ್ಟದ? 10 ಅದ. ನೋಡಿ, ಈ 100 ಹೊತ್ತು, ಈ 100 ಹೊತ್ತು, ಈ 0 ಹೊತ್ತು, ಈ 0 ಬರೋಬ್ಬರಿ 10 ವರ್ಷ. ಆನ್ಸರ್ ಎಷ್ಟು? 10 ವರ್ಷಗಳು. ಉತ್ತರ ಸಂಖ್ಯೆ ಎಲ್ಲಿದೆ ನೋಡ್ರಿ? 10 ವರ್ಷ. ಉತ್ತರ ಸಂಖ್ಯೆ ಸಿ. ಈಗ ಇದಂತೂ ನಿಮಗೆ ತಿಳಿತು. ಯಾಕಂದ್ರೆ ಈ ಸರಾಸರಿ ನಿಮಗೆ ಥಿಯರಿ ಗುರ್ತಿತ್ತಂದ್ರೆ ಈ ಲೆಕ್ಕಗಳು ಬರ್ತಾವೆ.
100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ. ಆಮೇಲೆ ಏನಾಗ್ತದೆ ನಿಮಗೆ ಎಕ್ದಮ್ ಸರಳ ಈ ಸೂತ್ರ ವ್ಯಾಪಾರ ಇರ್ತಾರೆ. ಇನ್ನೊಂದು ರೀತಿಯಿಂದ ನೀವು ಲೆಕ್ಕ ಮಾಡ್ಬೋದು. ಇದನ್ನು ಹೆಂಗೆ ಅನ್ನೋದು ಹೇಳುತ್ತನ್ನ ನೋಡ್ರಿ. ಈ ಸೂತ್ರ ಪರ್ಫೆಕ್ಟ್ ಇರಬೇಕು ನಿಮಗೆ, ಅಂದ್ರೆ ನಿಮಗೆ ಭಾಳ ಸರಳ ಆಗ್ತದೆ. ಹಚ್ಕೋರಿ 100 ಹಚ್ಕೋರಿ. ಅಸಲ ಬಡ್ಡಿ ಎಷ್ಟದ? ಅಸಲು ಎಷ್ಟು? ಅಸಲದ 2ರಷ್ಟು ಅಂತಂದ್ರೆ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಅಂದ್ರೆ ಮೊತ್ತದಾಗ ನೀವು ಅಸಲು 100 ತಿಳ್ಕೊಂಡ್ರಿ. ಆ ಅಸಲದ ಮೊತ್ತದೊಳಗೆ ಅಸಲ 100 ತಿಳ್ಕೊಂಡ್ರಿ. ಮತ್ತು ಅಸಲದ 2ರಷ್ಟು ಅಂದರೆ 200 ಆಯಿತು. ಆ 200 ಒಳಗೆ 100 ಅಸಲು ಕಳೆದಾಗ ಇದು ಬಡ್ಡಿ ಬಂತು ನೋಡ್ರಿ, ಬಾಯಲ್ಲೇನೆ ಇದು. ಆಮೇಲೆ ಅಸಲು ಎಷ್ಟದ ನೀವು ತಿಳ್ಕೊಂಡದ್ದು 100 ಅದ. ಇಲ್ಲಿ ಅವಧಿ ಅದ, ಅವಧಿ ಹಚ್ಬೇಕಾಗ್ತದೆ. 10 ವರ್ಷ ಹಚ್ಚಿಬಿಡ್ರಿ, ಇದು ಬಾಯಲ್ಲೇನೆ ಇದು. ಇದು ನೋಡಿ ಹೆಂಗೆ ನಿಮ್ಮ ತಲೆ ಇರ್ತದ ಅಂದ್ರೆ ನೀವು ಪರ್ಫೆಕ್ಟ್ ಮಾಡೋದ್ರಿಂದ ಇಷ್ಟೇ ಕಚ್ಚಾದಾಗಿಟ್ಟು ಉತ್ತರ ಇಡ್ಬೋದು ನೋಡಿ. ಇಷ್ಟೇ ನಿಮ್ಗೆ ಉತ್ತರ. ನಿಮಗೆ ಗಣಿತ ಪರ್ಫೆಕ್ಟ್ ಆದ್ರೆ ಅಂದ್ರೆ 10 ವರ್ಷ ನೋಡಿ, ಇಲ್ಲಿ 10 ಬರ್ತಿಲ್ಲ, 10 ವರ್ಷ ಅಂತ ನೀವು ಮಾಡ್ಬೋದು ನೋಡಿ. ಇದು ಯಾವಾಗಿದು? ಇದು ನವೋದಯದಾಗ ನೀವು ಮಾಡಬೇಕಾದ ಲೆಕ್ಕ. ಇದು ಬರಬೇಕಾದ್ರೆ ನೀವು ಏನು ಮಾಡಬೇಕು? ಇದನ್ನು ನೀವು ಲಕ್ಷ್ಯ ಕೊಟ್ಟು ನೋಡ್ಬೇಕು. ಮತ್ತು ಅಸಲ ಬರೀ ಏನು ಕೊಟ್ಟಾನ ನೋಡಿ ಸಂಗತಿ, ದರ ಒಂದೇ ಕೊಟ್ಟಾನ, ಮೊತ್ತ ಕೊಟ್ಟಾನ. ಹೆಂಗೆ? ಅಸಲದ 2ರಷ್ಟು ಇಲ್ಲಿ ಬರ್ದಾನ ನೋಡಿ, ಅದರಷ್ಟಕ್ಕೆ ದ್ವಿಗುಣವಾಗುತ್ತದೆ. ಹಣವು ಎಷ್ಟು ಸಮಯದಲ್ಲಿ ಹಣವು ಅದರಷ್ಟಕ್ಕೆ, ಅದರಷ್ಟಂದ್ರೆ 100ಕ್ಕೆ ದ್ವಿಗುಣ ಆಗ್ತದೆ. 100 ಗುಂಡ್ಲೆ 2 200. ಹಿಂಗೆ ತಿಳ್ಕೊಳ್ಳಲ್ಲಿ ಇಂಪಾರ್ಟೆಂಟ್ ಅದು. ನೀವು ಇದನ್ನು ಪರ್ಫೆಕ್ಟ್ ಆಗಿದ್ದು ಏನು ಮಾಡ್ತೀರಿ ಅಂದ್ರೆ ಇದು ಬಾಯಲ್ಲೇನೆ ಇಟ್ಟು ಬಿಡ್ತೀರಿ. ಅಸಲು 100 ತಿಳ್ಕೊಂಡು ತಗೋ, ಅಸಲು 100 ಆಯ್ತು, ಮತ್ತೊಂದು 200 ಆಯ್ತು, 100ರಾಗ ಒಂದು ಕಳೆದ್ರೆ 100 ಆಯ್ತು, ಅಸಲು 100 ಆಯ್ತು, 100 ಇಂಟು ಬಡ್ಡಿ ಅವಧಿ. ಇದು ಅಸಲು ನೀವು ತಿಳ್ಕೊಂಡದು, ಅಸಲು ಗುಂಡ್ಲೆ ಅವಧಿ, 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ, ಸರಾಸರಿ ಅಸಲು ಗುಂಡ್ಲೆ ದರ ಸೂತ್ರ. ಇಲ್ಲ ಇದು ನಿಮ್ಮ ಬೈಪಾಟ್ ಇತ್ತು ಅಂದ್ರೆ ಅದೇನು ಹೇಳಂಗಿಲ್ಲ, ಅಷ್ಟು ಭಾರಿ ಬರ್ತದೆ. ಇದ್ರಲ್ಲೇ ಚಂದ ಮಾಡ್ತಾನೆ ನಾ ಗಣಿತ, ಅದೇನು ತಪ್ಪಿಲ್ಲ. ನಮಗೆ ಡಿಸಿಪ್ಲಿನ್ ಬೇಕು ಯಾವುದು. ಅಸಲು ಗುಂಡ್ಲೆ ದರ. ದರದಲ್ಲೇ ಬಾಗಿಸಿದ್ರಿ ಅಂದ್ರೆ ಅವಧಿ ಬರ್ತದೆ, ಅವಧಿಲೇ ಬಾಗಿಸಿದ್ರೆ ದರ ಬರ್ತದೆ. ಇದು ಇಂಪಾರ್ಟೆಂಟ್. ನಿಮಗೆ ಸೀರಿಯಲ್ನಾಗ ಎಲ್ಲ ಇರ್ತದೆ ಗಣಿತಗಳನ್ನು ಹಾಕಿನ. ನೀವು ಬರೀ ಸೀರಿಯಲ್ ಅಭ್ಯಾಸ ಮಾಡಿರಿ, ಇದನ್ನು ನೀವು ಬಾಯಲ್ಲೇನೆ ಉತ್ತರ ಹಾಕ್ತೀರಿ. ಸೀರಿಯಲ್ನಾಗ ಎಲ್ಲ ಗಣಿತಗಳು ಬರ್ತಾವೆ, ಒಂದೇ ನಮೂನಿ ಅಲ್ಲ ನೋಡ್ರಿ. ನಿಮಗೆ ತಿಳಿತಲ್ಲ ಇದು? ಇನ್ನೊಂದ್ಸಲ ಚೆಂದಾಗಿ ತಿಳ್ಕೊಂಡು ಗಣಿತಗಳನ್ನು ಭಾಳ ಇದರಲ್ಲೇ ತಿಳ್ಕೊಬೇಕು. ನಾ ಹೇಳಾಗ ಲಕ್ಷ್ಯ ಕೊಟ್ಟು ನೋಡಬೇಕು ನೀವು. ನಮ್ಮದು ಶಿಸ್ತಿತ್ತಂದ್ರೆ ನೀವು ಇಷ್ಟೇ ನೀಟಾಗಿ ನೋಟ್ಬುಕ್ದಾಗ ಬಿಡಿಸ್ಕೊಡ್ರಿ. ನಾ ಎಷ್ಟೊಂದು ಕನಿಷ್ಠ ಒಂದು ಎಷ್ಟು 1000 ಆಗ್ತವೆ ನಾವು ಗಣಿತಗಳು, ನಾ ಅಷ್ಟೇ ಕಾಳಜಿಪೂರ್ವಕವಾಗಿ ಬಿಡಿಸ್ತಿರ್ತಾನೆ. ನಾ ಏನು ಕಚಡ ಹಿಂಗೆ ಎಷ್ಟು ನೀಟಾಗಿ ಬಿಡಿಸಲಿ. ವಿದ್ಯಾರ್ಥಿಗಳು ನೀವು ಅಷ್ಟೇ ನೀಟಾಗಿ ಫೇರ್ದಾಗ ಬರ್ಕೋಬೇಕು ನೋಡ್ರಿ. ನನಗೆ ಎಷ್ಟು ಇದ್ದದ, ನಾ ಪ್ರತಿಯೊಂದು ಗಣಿತನ ಎಷ್ಟು ಚಂದ ಬಿಡಿಸ್ತನೋ, ಎಷ್ಟು ಸ್ವಚ್ಛ ಬಿಡಿಸ್ತನೋ, ಎಷ್ಟು ನೀಟಾಗಿ ಬರೀತನೋ, ನೀವು ಹಂಗೆ ಬರ್ಕೋಬೇಕು. ತಿಳಿತಲ್ಲ? ಚೆನ್ನಾಗಿ ಫೇರ್ದಾಗ ನೋಡ್ಕೊಡ್ರಿ. ಇವು ಹೆಚ್ಚು ಕಲಿಸಿರ್ತಾರೆ, ನಿಮ್ಗೆ ಪಾಸ್ಟ್ ಮಾಡೋದು ಗೊತ್ತಿರ್ಬೇಕು.